ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೂಮೆಂಟ್ ಆಫ್ ದಿ ಫೋರ್ಸ್ ಅಂಡ್ ಕಾಂಪೋನೆಂಟ್ ಆಫ್ ದಿ ಫೋರ್ಸ್ ನ 3D ಫೋರ್ಸ್ ಸಿಸ್ಟಮ್ ಅಲ್ಲಿ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇದೊಂದು ಚೂರು ದೊಡ್ಡ ಕ್ವಶನ್ ಆಗಿರೋದ್ರಿಂದ ನಾನು ಆಲ್ರೆಡಿ ಬರ್ದಿದ್ದೀನಿ, ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕೇಳಿಸ್ಕೊಂಡ್ರೆ ಫುಲ್ಲು ಆರಾಮಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಮೊದಲನೇದು, ಎ ಫೋರ್ಸ್ ಮ್ಯಾಗ್ನಿಟ್ಯೂಡ್ 1500 ನ್ಯೂಟನ್. ಸೊ ಒಂದು ಫೋರ್ಸ್ ಇದೆ, ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು 1500 ನ್ಯೂಟನ್. ಪಾಸಸ್ ಫ್ರಮ್ ದಿ ಬಿ ಇಸ್ ಈಕ್ವಲ್ ಟು 668. ಏನಿದು ಕೋಆರ್ಡಿನೇಟ್ಸ್, ಬಿ ನ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಝೆಡ್, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್, ಟು ಸಿ -6 to 2. ಸೊ ಬಿ ಇಂದ ಸಿ ಹೋಗ್ತಾ ಇದೆ, ಅವೆರಡರ ಕೋಆರ್ಡಿನೇಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಗಿವನ್ ಆಗಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ದ ಮೊಮೆಂಟಮ್ ಆಫ್ ದಿಸ್ ಫೋರ್ಸ್ ಒರಿಜಿನ್ ಓ. ಸೊ ಒರಿಜಿನ್ ಓ ನ ರೆಸ್ಪೆಕ್ಟ್ ಅಲ್ಲಿ ಫಸ್ಟ್ ಏನ್ ಮಾಡ್ರಿ, ಕ್ಯಾಲ್ಕುಲೇಟ್ ದ ಮೊಮೆಂಟಮ್ ಆಫ್ ದಿ ಫೋರ್ಸ್, ಮೂಮೆಂಟ್ ಆಫ್ ದಿ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೂಮೆಂಟ್ ಆಫ್ ದಿ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಏನ್ ಬೇಕು, ನಮಗೆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಬೇಕು. ಸೊ ಫೋರ್ಸ್ ನ ನಾವು ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಫೋರ್ಸ್ ನ ಯಾವ್ದ್ರಿಂದ ಕಂಡುಹಿಡ್ಕೊಳ್ಳೋದು ನೋಡಿ, ಬಿ ಇಂದ ಸಿ ಹೋಗ್ತಾ ಇದೆ, ಬಿ ಇಂದ ಸಿ. ಸೊ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ, ಸಿ ಮೈನಸ್ ಬಿ ಮಾಡ್ತೀವಿ. ಸೊ ಅದೇ ರೀತಿ ಸಿ ಮೈನಸ್ ಬಿ ಮಾಡ್ತೀವಿ. ಸೊ ಸಿ ನ ಕೋಆರ್ಡಿನೇಟ್ಸ್ ಏನು -6 to 2, ಮತ್ತೆ ಬಿ ನ ಕೋಆರ್ಡಿನೇಟ್ 668. ಸೊ ಅದನ್ನ ಈ ರೀತಿ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ ಏನಾಗುತ್ತೆ, -12i ನೋಡಿ, -6 ಏನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಗ್ರೇಟರ್ ಸೈನ್ ಮೈನಸ್, ಸೊ 12i. ನೆಕ್ಸ್ಟ್ 2 -6 ಏನಾಗುತ್ತೆ, -4j. ನೆಕ್ಸ್ಟ್ 2 -8 -6k ಇಂಟು fm. ಸೊ fm ಅಂತ ಅಂದ್ರೇನು, fm ಅಂತ ಅಂದ್ರೆ ಫೋರ್ಸ್ ಮಲ್ಟಿಪ್ಲೇಯರ್ ಅಂತ ಅರ್ಥ. ಫೋರ್ಸ್ ಮಲ್ಟಿಪ್ಲೇಯರ್. ಈ ಫೋರ್ಸ್ ಮಲ್ಟಿಪ್ಲೇಯರ್ ನ ಫಾರ್ಮುಲಾ ಏನು, F/d. F/d ಅಂದ್ರೆ ಫೋರ್ಸ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 1500, ಡಿ ಅಂದ್ರೆ ಡಿಸ್ಟೆನ್ಸ್. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಅದನ್ನ ರೂಟ್ ಒಳಗಡೆ ಬರೀಬೇಕು. ಸೊ 12 ಇದೆ. ಸೊ -12 ಹಾಕಿದ್ರು ಕೂಡ ಸ್ಕ್ವೇರ್ ಮಾಡಿದಾಗ ಸೊ ಆಲ್ಮೋಸ್ಟ್ ಸೇಮ್ ಆನ್ಸರ್ ಬರೋದು, ಮೈನಸ್ ಕ್ಯಾನ್ಸಲ್ ಆಗುತ್ತಲ್ಲ. ಸೊ ಅದ್ರ ಬದಲು ಏನ್ ಮಾಡಿ, ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಬರೀರಿ. 12 ಸ್ಕ್ವೇರ್, 4 ಸ್ಕ್ವೇರ್, 6 ಸ್ಕ್ವೇರ್. ಸೊ ಫೋರ್ಸ್ ಜಾಗದಲ್ಲಿ 1500. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, ಇದನ್ನ ಸಾಲ್ವ್ ಮಾಡಿದ್ರೆ 14. ಇದೇ ರೀತಿ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಮುಂದಿನ ಸ್ಟೆಪ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಏನು ವೆಕ್ಟರ್ ಫಾರ್ಮ್ ಅಲ್ಲಿ ಮತ್ತೆ ಇಂಟು ಮಲ್ಟಿಪ್ಲಿಕೇಶನ್ ಸಪರೇಟ್ ಆಗಿ ಏನು ಫೋರ್ಸ್ ಮಲ್ಟಿಪ್ಲೈಯರ್ ನ ಮಲ್ಟಿಪ್ಲೈ ಮಾಡಿದ್ದು, ಸೊ ಅದನ್ನ ಸಪರೇಟ್ ಆಗಿ ಇಟ್ಕೊಳ್ಳಿ. ಈಗ ಏನ್ ಮಾಡಬೇಕು, ಮೂಮೆಂಟ್ ಆಫ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಓ. ನೋಡಿ, ಮೂಮೆಂಟ್ ಆಫ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಓ ಹೇಳಿದ್ದಾರೆ. ಸೊ ಇದನ್ನ ಹೇಗೆ ಬರೀಬೇಕು ಅಂತಂದ್ರೆ, ವಿತ್ ರೆಸ್ಪೆಕ್ಟ್ ಯಾವ್ದು ಮಾಡ್ತಿರೋದು, ಒರಿಜಿನ್. ಸೊ ಫಸ್ಟ್ ಒರಿಜಿನ್ ಓ ಬರೀಬೇಕು. ನೆಕ್ಸ್ಟ್ ಯಾವ್ದ್ರಿಂದ ಬರ್ತಾ ಇರೋದು, ಸೊ ಯಾವ್ದ್ರಿಂದ ಬರ್ತಾ ಇರೋದು, ಬಿ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಆ ಏನು ವೆಕ್ಟರ್ ಇದೆ, ಆ ಬಿ ಇಂದ ಸ್ಟಾರ್ಟ್ ಆಗಿ ಸಿ ಅಲ್ಲಿ ಎಂಡ್ ಆಗ್ತಿದೆ ಅಲ್ವಾ ಫೋರ್ಸ್. ಸೊ ಬಿ ಇಂದ ಶುರು ಆಗ್ತಿದೆ ಇಂಟು ಫೋರ್ಸ್, ಸೊ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ಸೊ ಏನು IJK ರೀತಿಯಲ್ಲಿ ಬರೀಬೇಕು. ಸೊ ಫಸ್ಟ್ ಓದು. ಸೊ ಓದ್ ಏನಾಗಿದೆ 0. ಸೊ ಒರಿಜಿನ್ ಕೋಆರ್ಡಿನೇಟ್ಸ್ ಗಳೇನಾಗಿರುತ್ತೆ 0, 0, 0. ಸೊ ಅದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಇವಾಗ ಬಿ ಇಂದ ಏನಾಗಿದೆ ನೋಡಿ, ಸೊ ಬಿ ನ ಕೋಆರ್ಡಿನೇಟ್ಸ್ ಏನು 6, 6, 8. ಸೊ 6, 6, 8. ನೆಕ್ಸ್ಟ್ ಫೋರ್ಸಿನ ಕೋಆರ್ಡಿನೇಟ್ ಗಳೇನು -12 -4 -6, -4 -12 -6 ಇಂಟು ಫೋರ್ಸ್ ಇಂದ ಇದು ಉಳಿದಿತ್ತಲ್ವಾ ಫೋರ್ಸ್ ಮಲ್ಟಿಪ್ಲೈಯರ್. ಸೊ ಫೋರ್ಸ್ ಮಲ್ಟಿಪ್ಲೈಯರ್ ಕೂಡ ಮಲ್ಟಿಪ್ಲೈ ಮಾಡಬೇಕು, ಆದ್ರೆ ಈ ಡಿಟರ್ಮಿನೆಂಟ್ ಇಂದ ಹೊರಗಡೆ. ಸೊ ಡಿಟರ್ಮಿನೆಂಟ್ ನ ಹೇಗೆ ಸಾಲ್ವ್ ಮಾಡ್ತೀರಾ, ಫಸ್ಟ್ ಐ ನ ಫೈಂಡ್ ಔಟ್ ಮಾಡ್ಬೇಕಲ್ಲ. ಸೊ ಐ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಕಾಲಮ್ ಮತ್ತೆ ಈ ರೋ ಎರಡನ್ನೂ ಕೂಡ ಕ್ಲೋಸ್ ಮಾಡ್ಕೊಂತೀವಿ. 6 ಇಂಟು 6 -6 ಎಷ್ಟಾಯ್ತು, 6 ಇಂಟು -6 ಎಷ್ಟಾಯ್ತು, -36 ಆಗ್ಬೇಕಿತ್ತು, -36. ನೆಕ್ಸ್ಟ್ ಮೈನಸ್ ಬರಬೇಕು, -8 4 32. ಸೊ ಇದು ಕೂಡ ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, -32 ಆಗಬೇಕಿತ್ತು. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಡೈರೆಕ್ಟ್ ಆಗಿ +32 ಅಂತ ಬರ್ದಿದ್ವಿ. ಸೊ ಅದೇ ರೀತಿ ಏನ್ ಮಾಡಬೇಕು, ನೆಕ್ಸ್ಟ್ ಜೆ ಕಾಂಪೋನೆಂಟ್ ನ ಕಂಡುಹಿಡಬೇಕು. ಸೊ ಜೆ ಕಾಂಪೋನೆಂಟ್ ಕಂಡುಹಿಡಬೇಕಾದ್ರೆ ಅದು ಆ ರೋ ಮತ್ತೆ ಆ ಕಾಲಮ್ ನ ಮರಿಬೇಕು. ಸೊ 6 ಇಂಟು -6 -36. ನೆಕ್ಸ್ಟ್ ಮೈನಸ್ ಆಫ್ 12 ಇಂಟು 8. ಸೊ 12 ಇಂಟು 8 ಎಷ್ಟು 96. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಅದೇ ರೀತಿ ಅಷ್ಟುದು ಕೂಡ ಕಾಂಪೋನೆಂಟ್ ನ ಫೈಂಡ್ ಮಾಡಾದ್ಮೇಲೆ ಫೋರ್ಸ್ ಮಲ್ಟಿಪ್ಲೈಯರ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇವಾಗ ಇದನ್ನ ಮ್ಯಾಗ್ನಿಟ್ಯೂಡ್ ರೀತಿಯಲ್ಲಿ ಹೇಗೆ ಬರೆಯೋದು, ಇದರ ವ್ಯಾಲ್ಯೂ ಏನಾಗುತ್ತೆ -36 + 32 4. ಏನು -4 ಗ್ರೇಟರ್ ಸೈನ್ ಮೈನಸ್. ನೆಕ್ಸ್ಟ್
ಮೈನಸ್ 36 ಪ್ಲಸ್ 96 ಏನಾಗುತ್ತೆ 60. ನೆಕ್ಸ್ಟ್ ಮೈನಸ್ 24 ಪ್ಲಸ್ 72 ಏನಾಗುತ್ತೆ 48. ಗ್ರೇಟರ್ ಸೈನ್ ಪ್ಲಸ್ ಗ್ರೇಟರ್ ಸೈನ್ ಪ್ಲಸ್ ಗ್ರೇಟರ್ ಸೈನ್ ಮೈನಸ್ ಇತ್ತು, ಸೊ ಮೈನಸ್ ನ ಬರ್ದೆ. ಈಗ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ರೂಟ್ ಆಫ್ ನೋಡಿ ಮಾಡ್ ಆಫ್ ಇದ್ರದ್ದು ಮೊಮೆಂಟಮ್ ಆಫ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಓ. ಇವಾಗ ಏನಾಗುತ್ತೆ ಇವೆರಡು ವೆಕ್ಟರ್ ಮತ್ತೆ ಮಾಡ್ ಕ್ಯಾನ್ಸಲ್ ಆಗಿ ಮೊಮೆಂಟ್ ಆಫ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಓ ಸಿಗುತ್ತೆ. ಸೊ ರೂಟ್ ಹಾಕಿದಾಗ ಏನಾಗುತ್ತೆ ನೀವು ಪಾಸಿಟಿವ್ ವ್ಯಾಲ್ಯೂಸ್ನೇ ಹಾಕಿ ರೂಟ್ ಮಾಡಬೇಕಾದ್ರೆ. ಸೊ 4 ಸ್ಕ್ವೇರ್ 60 ಸ್ಕ್ವೇರ್ 48 ಸ್ಕ್ವೇರ್ ಇಂಟು 1500 ಇಂಟು 4. ಸೊ ಅದಕ್ಕೆ ನಾನು 1500 ಡಿವೈಡೆಡ್ ಬೈ 4. ಸೊ ಅದಕ್ಕೆ ನಾನು ಹೇಳಿದ್ದೆ ಇದನ್ನ ಫೋರ್ಸ್ ಮಲ್ಟಿಪ್ಲೈಯರ್ನ ಸಪರೇಟ್ ಆಗಿ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ. ಸೊ ಇದನ್ನ ಫುಲ್ ಸಾಲ್ವ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ 8243.736 ನ್ಯೂಟನ್ ಮೀಟರ್. ಸೊ ನ್ಯೂಟನ್ ಮೀಟರ್ ಏನಕ್ಕೆ ಬಂತು, ನಾವು ಫೋರ್ಸ್ ಇಂಟು ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಮಾಡಿರೋದು. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಾಡಿರೋದ್ರಿಂದ ಮೂಮೆಂಟ್ ಆಫ್ ಫೋರ್ಸ್ ಏನಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ನ್ಯೂಟನ್ ಮೀಟರ್ ಅಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಕ್ವಶನ್ ಏನ್ ಹೇಳಿದ್ದಾರೆ, ಕಾಂಪೊನೆಂಟ್ ಆಫ್ ದಿ ಫೋರ್ಸ್ ಅಬೌಟ್ CD. ಸೊ ಅಬೌಟ್ CD ಇಫ್ RD is equal to minus 2I plus 2J plus 6K is the position vector. ಸೊ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ, D ಬದಲು ಏನು ಕೊಟ್ಟಿದ್ದಾರೆ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. C ವ್ಯಾಲ್ಯೂ, C ನ ಕಾಂಪೊನೆಂಟ್ಗಳು ನಮಗೆ ಆಲ್ರೆಡಿ ಗೊತ್ತಿದೆ, C ನ ಕೋಆರ್ಡಿನೇಟ್ಸ್ಗಳು -6 2 2. ಸೊ D ಇದು ಹೇಗೆ ಬರೀತೀವಿ, ಸೊ D ಇಂದು ಕೋಆರ್ಡಿನೇಟ್ಸ್ ಹೇಗೆ ಬರೀತೀವಿ ನೋಡಿ 2 ಇದೆ. ಸೊ -2I ಅಂದ್ರೆ -2 ಪ್ಲಸ್ 2J 2 ನೆಕ್ಸ್ಟ್ ಪ್ಲಸ್ 6K ಸೊ 6. ಸೊ D ನ ಕಾಂಪೊನೆಂಟ್ಗಳು ಏನದು -2 ಪ್ಲಸ್ 2 ಪ್ಲಸ್ 6. ಈಗ ಯೂನಿಟ್ ವೆಕ್ಟರ್ ಅಬೌಟ್ CD. ಸೊ ಯೂನಿಟ್ ವೆಕ್ಟರ್ CD ನ ಕಂಡುಹಿಡಿಬೇಕು. ಸೊ ಇವಾಗ ಯೂನಿಟ್ ವೆಕ್ಟರ್ ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ, ನೀಟಾ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಏನಂತ ಕರೀತೀವಿ ಇದನ್ನ, ನೀಟಾ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. CD is equal to CD bar by ಇದು ಡಿಟರ್ಮಿನೆಂಟ್ ಆಫ್ CD. ಸೊ ಡಿಟರ್ಮಿನೆಂಟ್ ಆಫ್ CD ಆದ್ರೆ ನಮ್ಮನಕ್ಕೆ CD ವೆಕ್ಟರ್ CD ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ CD. ಸೊ ಮ್ಯಾಗ್ನಿಟ್ಯೂಡ್ ಆಫ್ CD ನ ಇದನ್ನ ಕಂಡುಹಿಡಿಯೋವರೆಗೂ ಶುರು ಮಾಡಬಾರ್ದು. ಫಸ್ಟ್ ಏನಾಗುತ್ತೆ ವೆಕ್ಟರ್ CD ಅಂತಂದ್ರೆ ನೋಡಿ ಇಲ್ಲಿ ಏನ್ ಮಾಡಿದ್ವಿ ನಾವು, ಇದನ್ನ ಕಂಡುಹಿಡಿಬೇಕಾದ್ರೆ ನೋಡಿ ಒರಿಜಿನ್ ಕಂಡುಹಿಡಿಬೇಕಾದ್ರೆ ಶುರು ಎಲ್ಲಾಗಿತ್ತು B ಇಂದ ಶುರು ಆಗಿತ್ತು, ಎಂಡ್ ಆಗಿದ್ದು C ಇಂದ. ಸೊ ಏನ್ ಮಾಡಿದ್ವಿ C ಮೈನಸ್ B ಮಾಡಿದ್ವಿ. ಅದೇ ರೀತಿ ಇದರಲ್ಲೂ ಅಷ್ಟೇ C ಇಂದ ಶುರು D ಅಲ್ಲಿ ಎಂಡ್ ಅಲ್ವಾ. ಸೊ ಏನ್ ಮಾಡಬೇಕು D ಮೈನಸ್ C ನ ಮಾಡಬೇಕು. ಸೊ D ಮೈನಸ್ C ಮಾಡಿದಾಗ ಏನಾಗುತ್ತೆ D ವ್ಯಾಲ್ಯೂಸ್ ಏನು -2 ಮತ್ತೆ C ವ್ಯಾಲ್ಯೂ ಎಲ್ಲಿದೆ ಇಲ್ಲಿದೆ -2 ಮೈನಸ್ ಆಫ್ -6 ವ್ಯಾಲ್ಯೂ ಏನು ಬರುತ್ತೆ ನೋಡಿ -2 ಮೈನಸ್ ಆಫ್ -6 ಎಷ್ಟು ಬಂತು +4. ನೆಕ್ಸ್ಟ್ 2 ಮೈನಸ್ 2 ಏನು 0 6 ಮೈನಸ್ 2 ಏನು 4K. ಇವಾಗ ವೆಕ್ಟರ್ ಫಾರ್ಮ್ ಅಲ್ಲಿ ಬರ್ದಿದ್ವಿ. ಇವಾಗ ಈ ವೆಕ್ಟರ್ ಫಾರ್ಮ್ ಅಲ್ಲಿ ಬಂದಿರೋದನ್ನ ನಾವು ಆರಾಮಾಗಿ ಮ್ಯಾಗ್ನಿಟ್ಯೂಡ್ ಅನ್ನ ತೆಗಿಬಹುದು. ಸೊ ಮ್ಯಾಗ್ನಿಟ್ಯೂಡ್ ತೆಗಿಬೇಕಾದ್ರೆ ಏನ್ ಮಾಡಬೇಕು, ಪಾಸಿಟಿವ್ ವ್ಯಾಲ್ಯೂಸ್ ನ ಮಾತ್ರ ತಗೋಬೇಕು ರೂಟ್ ಒಳಗಡೆ. ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅದೇನು ಬರೆಯುವಂತ ಅವಶ್ಯಕತೆ ಇಲ್ಲ, ಪ್ಲಸ್ 4 ಸ್ಕ್ವೇರ್. ಸೊ ಏನಾಗುತ್ತೆ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಈ 16 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ರೂಟ್ ನ ಹಾಕಿದಾಗ, ಅದನ್ನ ರೂಟ್ ನ ಹಾಕಿದಾಗ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ಆಮೇಲೆ ನೋಡೋಣ. ಯಾಕಂದ್ರೆ ಇವಾಗ ಈ ರೀತಿ ಇಟ್ಕೊಂಡ್ರೆ ಫೈನಲ್ ಆಗಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅವ್ರೇನ್ ಹೇಳಿರೋದು ಕಾಂಪೊನೆಂಟ್ ಆಫ್ ಫೋರ್ಸ್ ಬೇಕಿತ್ತು. ಇವಾಗ ಫಸ್ಟ್ ಯೂನಿಟ್ ವೆಕ್ಟರ್ ನ ಕಂಡುಹಿಡ್ಕೊಂಡ್ರು. ಯಾಕೆ ಕಾಂಪೊನೆಂಟ್ ಆಫ್ ಫೋರ್ಸ್ ನ ಮಾಡಬೇಕು ಅಂತ ಅಂದ್ರೆ ನಮಗೆ ಯೂನಿಟ್ ವೆಕ್ಟರ್ ಬೇಕೇ ಬೇಕು. ಸೊ ಕಾಂಪೊನೆಂಟ್ ಆಫ್ ಫೋರ್ಸ್ ಹೇಗೆ ಕಂಡುಹಿಡಿತೀರಾ, F ಬಾರ್ ಇಂಟು ನೀಟಾ ಆಫ್ CD, F ಬಾರ್ ಇಂಟು ಡಾಟ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಅಲ್ಲ ಡಾಟ್ ಪ್ರಾಡಕ್ಟ್. ಸೊ ಡಾಟ್ ಇರಬೇಕು ನೀಟಾ CD. ಸೊ ಇವಾಗ ಏನಾಗುತ್ತೆ ಫೋರ್ಸ್ ವೆಕ್ಟರ್ ಎಲ್ಲಿದೆ, ಫೋರ್ಸ್ ವೆಕ್ಟರ್ ಇಲ್ಲಿದೆ. ಸೊ ಅದನ್ನ ಬರೀರಿ ಮೈನಸ್ ದೊಡ್ಡದಿದೆ, ಸೊ ಇಲ್ಲಿ ಬರೀತೀನಿ -12 I ಕ್ಯಾನ್ -4J -6K ಇಂಟು 1500 ಡಿವೈಡೆಡ್ ಬೈ 14 ಡಾಟ್ ಪ್ರಾಡಕ್ಟ್ ಮಾಡಬೇಕು. ಸೊ ಡಾಟ್ ನೀಟಾ ಇದರ ವ್ಯಾಲ್ಯೂ ಎಲ್ಲಿದೆ ಇಲ್ಲಿದೆ. ಸೊ 4I -0J plus 4K divided by root of 4 square plus 4 square. ಈಗ ಕಾನ್ಸ್ಟೆಂಟ್ಸ್ ನೆಲ್ಲ ಒಂದ್ ಕಡೆ ತಗೊಂಡ್ಬನ್ನಿ. ಯಾವ್ದ್ಯಾವ್ದಿದೆ 1500 divided by 4 ಇಂಟು ನೋಡಿ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಇಂಟು ಇನ್ನು ಉಳಿದಿರೋದು ಏನು ಡಾಟ್ ಪ್ರಾಡಕ್ಟ್ ನ ಮಾಡಿ, ಉಳಿದಿರೋಂಥ ವೆಕ್ಟರ್ಗಳನ್ನ ಡಾಟ್ ಪ್ರಾಡಕ್ಟ್. ಸೊ -12 ಇಂಟು 4 ಏನಾಗುತ್ತೆ -48 -4 ಇಂಟು 0
0. I ನ I ಜೊತೆ J ನ J ಜೊತೆ K ನ K ಜೊತೆ ಮಾಡಬೇಕು. ಸೊ ಮೈನಸ್ ಕೆ ಇಂಟು ಪ್ಲಸ್ 4k. 6 4 24 ಬಟ್ ಗ್ರೇಟರ್ ಸೈನ್ ಏನು ಮೈನಸ್. ನೋಡಿ ಗ್ರೇಟರ್ ಸೈನ್ ಮೈನಸ್. ಸೊ ಇವಾಗ ಏನಾಯ್ತು ಮೈನಸ್ 48 ಮೈನಸ್ 24 ಫೈನಲ್ ವ್ಯಾಲ್ಯೂ ಏನು ಬರುತ್ತೆ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆದ್ರೆ ಗ್ರೇಟರ್ ಸೈನ್ ಮೈನಸ್ ಆಗಿರುತ್ತೆ. ಸೊ 48 ಪ್ಲಸ್ 24 ಇಂಟು 1500. ಸೊ ಎಷ್ಟಾಗುತ್ತೆ 1080000 ಗ್ರೇಟರ್ ಸೈನ್ ಮೈನಸ್ ಇತ್ತು ಮೈನಸ್ ಡಿವೈಡೆಡ್ ಬೈ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಏನಾಗುತ್ತೆ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 16 32. ಸೊ ರೂಟ್ ಆಫ್ 32 ವ್ಯಾಲ್ಯೂ ಏನು 5.4 ಇಂಟು 5.656. ಈಗ ಇಲ್ಲಿ 14 ಆಗಬೇಕಿತ್ತು. ಸೊ 14 ಆದಾಗ ಏನಾಗುತ್ತೆ 1080000 ಡಿವೈಡೆಡ್ ಬೈ 5.656 ಇಂಟು 14 which is equal to 79.184. ಈಗ 1080000 divided by 79.184. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1363.91. ಸೊ ಫೈನಲ್ ಫೈಂಡ್ ದ ಕಾಂಪೋನೆಂಟ್ ಆಫ್ ದ ಫೋರ್ಸಸ್. ಸೊ ಕಾಂಪೋನೆಂಟ್ ಆಫ್ ದ ಫೋರ್ಸಸ್ ವ್ಯಾಲ್ಯೂ ಏನು 1363.91 ರೆಪ್ರೆಸೆಂಟ್ ಮಾಡ್ತೀವಿ. ನ್ಯೂಟನ್ ಅಲ್ಲಿ ಕಾಂಪೋನೆಂಟ್ ಆಫ್ ಫೋರ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 3D ಫೋರ್ಸ್ ಸಿಸ್ಟಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.